ಲೇ ನೋಡೆ ಪದ್ದಿ, ನನ್ನ ಮಗನ ಜೊತೆಗೆ ಬರೋಂಗಿದ್ರೆ ನಮ್ಮ ಮನೆಗೆ ಬಾ, ಇಲ್ಲ ಅಂತಂದರೆ ನಮ್ಮ ಮನೆ ಬಾಗಿಲು ನಿಂಗೆ ಯಾವಾಗಲೂ ಮುಚ್ಚಿರ್ತದೆ. ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡು. ಇದ್ಯಾಕತ್ತೆ ತಪ್ಪು ಮಾಡಿರೋದು ನಿಮ್ಮ ಮಗನು, ನನ್ನ ಮೇಲೆ ಯಾಕೆ ನಿಷ್ಠೂರ ಮಾಡ್ತಾಯಿದ್ರೆ? ನಾನು ಹೇಳಿದ್ನ ನಿಮ್ಮ ಮಗನಿಗೆ ನಮ್ಮ ಅಮ್ಮನ್ನ ಬಂದು ಸಾಯಿಸು ಅಂತ? ಸಾಯಿಸ್ತೋನು ನಿಮ್ಮ ಮಗನು? ಹಾಂ, ನಾನು ಎಲ್ಲೋಗ್ಲತ್ತೆ ನಾನು? ನೋಡೆ ಆಗಿದ್ದಾಗೋಯ್ತು, ನಿಮ್ಮ ಅಮ್ಮನಿಗೆ ವಯಸ್ಸಾಗಿತ್ತು ಆಯಿತಾ? ಅವನ್ನ ಬಿಡಿಸ್ಕೊಂಬಂದು ಅವನಿಗೆ ಬುದ್ಧಿ ಮಾತೇಳಿ ಹಾಂ ಮನೆಗೆ ಇಟ್ಕೊಳ್ಳೋಣ. ನಿನಗೂ ಆಧಾರ ಅವನೇ, ನನಗೂ ಆಧಾರ ಅವನೇ. ಇನ್ನೇನು ಮಾಡೋಕ್ಕತ್ತಿದೆ? ಇವಾಗ ಅವನಿಗೆ ಪೊಲೀಸರು ಕೊಡಿಸ್ಬಿಟ್ರೆ, ಶಿಕ್ಷೆ ಕೊಟ್ಟರೆ ಸತ್ತೋಗಿರೋ ನಿಮ್ಮ ಅಮ್ಮನ ಎದ್ದು ಬರ್ತಲೇನೆ? ಆಲೋಚನೆ ಮಾಡು. ಸತ್ತೋಗಿರೋದಕ್ಕೋಸ್ಕರ ಇರೋರ ಜೀವನ ಹಾಳು ಮಾಡ್ಕೊಳಕ್ಕತ್ತದ? ಹಾಂ ಪದ್ದಿ, ನಿಮ್ಮ ಅಣ್ಣ ಹತ್ರ ಮಾತಾಡೇ ಪದ್ದಿ, ಕೇಳ್ತೀನತ್ತೆ ನಿನ್ನ ಎದುರುಗನೆ. ಒಪ್ಪಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ಅತ್ತೆ. ನಿಮ್ಮ ಮಗನಿಗೆ ಬುದ್ಧಿ ಇರಬೇಕಾಗಿತ್ತು. ಅಣ್ಣ ನಾವು ಅಣ್ಣ, ಏನಮ್ಮ ಬಾಯ್ಲಿ, ಏನು ಕತ್ತೆ ಬಂದಿರೋದಿಲ್ಲಕ್ಕೆ ನೀನು? ಹಾಂ ಲೇ ಸಂಜಯ್, ಅತ್ತೆ ನೀನೇನು ಹೇಳ್ಬೇಡ, ಏನು ಹೇಳ್ಬೇಡ ನೀನು. ನಮ್ಮ ಅಪ್ಪನ ತಂಗಿ ಅಂತ ನೀನು ಸುಮ್ಮನೆ ಬಿಟ್ಟಿದ್ದೀನಿ. ಇಲ್ಲ ಅಂತಂದಿದ್ರೆ ಅದ್ರ ಕಥೆನೇ ಬೇರೆ ಆಗಿರುತ್ತೋ. ಅಲ್ಲೋ, ಇವಾಗ ನನ್ನ ಮಗನಿಗೆ ಶಿಕ್ಷೆ ಆಗ್ಬಿಟ್ರೆ ಸತ್ತೋಗಿರೋ ನಿಮ್ಮ ಅಮ್ಮನ ಎದ್ದು ಬರ್ತಾಳೇನಾ? ಎದ್ದು ಬರ್ತಾಳ? ನೀನೇ ಹೇಳು. ನಮ್ಗೆ ಅವನು ಬಿಟ್ಟರೆ ಇನ್ಯಾರು ಅವ್ರೆ ಆಸರೆ? ತಂಗಿನ ಇವಾಗ ಎಷ್ಟು ದಿನ ಅಂತ ಮನೆಗೆ ಇಕ್ಕಂತೀಯಪ್ಪ ನೀನು? ಹಾಂ, ನಮ್ಮ ಮನೆ ಹಿಂದ್ಗಡೆ ಒಂದು ಮನೆ ಅದಲ್ಲ, ಅದು ಇವಳ ಹೆಸರಿಗೆ ಬರ್ಕೊಡ್ತೀನಿ. ಇವಳೇ ನಮ್ಮ ಜೊತೆಗೆ ಇರೋದು ಬೇಕಾಗಿಲ್ಲ. ಇದ್ರೆ ತಾನೇ ಮನಸ್ತಾಪಗಳು. ಬೇರೆ ಇರಲಿ ಬಿಡು, ದುಡ್ಕಂತ ಇರಲಿ ಬಿಡು. ಇವಾಗ ನಿಮ್ಮ ಮನೆಗಿದ್ರು ಹಂಗೆ ತಾನೇ ಮಾಡ್ತಾ ಇದ್ದಿದ್ದು. ಅಣ್ಣ ಹಂಗಂದ್ರೆ ಆತದ ಅಣ್ಣ? ಹಾಂ, ಅತ್ತ ಹೇಳ್ದಂಗೆ ಸತ್ತೋಗಿರೋ ಅಮ್ಮನಿಗೆ ಎದ್ದು ಬರ್ತಾಳ, ಏನಾದರೂ ಮಾಡಿ ಬಿಡ್ಸ್ಕೊಂಬಣ ಅಣ್ಣ. ನನ್ನ ಮಾತು ಕೇಳೋಣ. ಸತ್ತೋಗಿರೋ ನಮ್ಮ ಅಮ್ಮನಿಗೆ ಎದ್ದು ಬರಲ್ಲ, ಆದರೆ ನಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಬೇಕಲ್ಲ. ಶಾಂತಿ ಸಿಕ್ಕಬೇಕಂತಂದ್ರೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಅಣ್ಣ ಬೇಡಣ್ಣ, ಆಲೋಚನೆ ಮಾಡೋಣ ಅಣ್ಣ. ಆಲೋಚನೆ ಮಾಡಿನ ಈ ನಿರ್ಧಾರ ತಗೊಂಡಿರೋದು. ಬಾಯಿ ಮುಚ್ಕೊಂಡು ಬಾ ನೀನು. ನಾನು ಹೇಳ್ತಾ ಇಲ್ಲ ನಿಂಗೆ ಬೇಡ ಅವ್ನು ಸುದ್ದಿ ಅಂತ. ಅವ್ರ ಮನೆಗೆ ಹೋಗೋದು ಬೇಡ ನೀನು. ನಮ್ಮ ಮನೆಗೆ ಆರಾಮಾಗಿರೋ. ನಿಂಗೆ ಏನು ಬೇಕೋ ಅದೆಲ್ಲ ತಂದಾಕ್ತೀನಿ ನಾನು. ಇಲ್ಲ ತೊಳೆದಾಗ ದುಡ್ತೀನಿ ಅಂದರೆ ಹೋಗಿ ತೊಳೆದಾಗ ದುಡಿ. ನಿಂಗೆ ಒಂದಷ್ಟು ಜಾಗ ಬಿಟ್ಕೊಡ್ತೀನಿ. ಏನು ಬೆಳೆ ಬೇಕೋ ಇಕ್ಕೋ, ಸಂಪಾದನೆ ಎಲ್ಲ ನೀನೇ ಇಕ್ಕೋ. ನನಗೆ ₹1 ಕೊಡಬೇಡ ನೀನು. ಅಣ್ಣ ಈಗ ಎಷ್ಟು ಕೊಟ್ಟರೆ ಏನಣ್ಣ? ಕಟ್ಕೊಂಡಿರೋ ಗಂಡನ ಜೊತೆಗಿರೋ ನೆಮ್ಮದಿ ತವ್ರ ಮನೆಗಿದ್ರೆ ಬರ್ತದೇನ? ಅರ್ಥ ಮಾಡ್ಕೊಣ. ಅಮ್ಮನು ನಿನ್ಗೆ ಹೆಂಗೆ ಅಮ್ಮನ ನನಗೂ ಹಂಗೆ ತಾನೆ? ಹಾಂ ಪದ್ಮ, ನನ್ನ ಮಾತು ಕೇಳು. ಕೇಳ್ತೀನಣ್ಣ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇದೊಂದು ಕೆಲಸ ಮಾಡಿಬಿಡೋಣ, ಬುದ್ಧಿ ಹೇಳೋಣ, ಚೆನ್ನಾಗಿ ಬೈಯೋಣ. ಬೇಕಾದ್ರೆ ನಿಂಗೆ ಪಾಪ ಇದ್ದರೆ ಒಂದು 2-3 ಏಟು ಹಾಕ್ಬಿಡು. ಹಂಗನ ಬುದ್ಧಿ ಕಲಿತಾನೇನೋ. ಬಿಡಿಸ್ಕೊಡಪ್ಪ ಸಂಜಯ್, ನೀವು ಮನ್ಸು ಮಾಡಿದ್ರೆ ಬಿಡಿಸ್ಕೊಡ್ಬೋದು. ಇಲ್ಲ ಕೊಟ್ಟಿರೋ ಕಂಪ್ಲೇಂಟು ವಾಪಸ್ ತಗೋಪ್ಪ. ಇನ್ನೇನು ಮಾಡ್ತೀಯಾ? ಮತ್ತೆ ನಾನು ಕೊಟ್ಟಿರೋ ಕಂಪ್ಲೇಂಟು ವಾಪಸ್ ತಗೊಬೇಕಾ? ಕನ್ಸ್ಕೊಳ್ತಾ ಇದೆಯಾ ನೀನು? ಹಾಂ, ಯಾವುದೇ ಕಾರಣಕ್ಕೂ ನಾನು ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ಸು ತಗೊಂಬರಲ್ಲ. ಅವನ್ನ ಬಿಡಿಸೋದು ಇಲ್ಲ. ನನ್ನ ತಂಗಿ ನನ್ನ ಮನೆಗೆ ಇರ್ತಾಳೆ. ಏ ಪದ್ಮ, ನಡಿ ಒಳಕ್ಕೆ, ನಡಿ ಒಳಕ್ಕೆ. ಅತ್ತೆ ನೋಡ್ರಾ ಸಂಜಯ್, ಏನೋ ಒಂದು ಮುಂಚೆ ಮಾಡಪ್ಪ. ಆಗಿದ್ದಾಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ. ಅವನೇನೋ ಕಾಪ್ದಾಗಂಗೆ ಮಾಡ್ಬಿಟ್ಟವನೆ. ಕಾಪ್ದಾಗೆ? ಹಾಂ, ಉಪ್ಪು ತಿಂದ ಮೇಲೆ ನೀರು ಕುಡಿಯಬೇಕು. ನಡಿ ಪದ್ಮ ಒಳಕ್ಕೆ. ನೋಡತ್ತೆ, ನೀನು ಹಿಂಗೆ ಪದೇ ಪದೇ ಬಂದು ಕೇಳ್ತಾ ಇದ್ರು ನಮ್ಮ ಕಡೆಯಿಂದ ಬರೋದು ಒಂದೇ ಉತ್ತರ, ಬಿಡಿಸ್ಕೊಂಬರೋಕ್ಕಾಗಲ್ಲ, ಕೇಸ್ ವಾಪಸ್ ತಗೊಳಕ್ಕಾಗಲ್ಲ ಅಂತ. ಆಯಿತಾ? ಸುಮ್ಮನೆ ನೀನು ಬಂದದಾರಿ ಸುಂಕವಿಲ್ಲ ಅಂತ ಓದ್ತಾ ಇರಬೇಕು. ಬಿಡಿಸ್ಕೊಂಡನ ಬಾ, ಇಲ್ಲ ಅವ್ನು ಜೈಲಾಗೆ ಕೊಳಿಲಿ. ನನ್ನ ತಂಗಿಗೆ ನಾನು ಇನ್ನೊಂದು ಮದುವೆ ಮಾಡ್ತೀನಿ. ಮನ ಮರ್ಯಾದಿಲ್ಲ ನೋನಿಕ? ಮನ ಮರ್ಯಾದಿಲ್ಲ? 3 ಬಿಟ್ಟು ನಿಂತ್ಕೊಂಬಿಟ್ಟಿದ್ಯಾ? ನಿನ್ನ ತಂಗಿಗೆ ಇನ್ನೊಂದು ಮದುವೆ ಮಾಡ್ತೀನಾ? ಹಾಂ, ನನ್ನ ಮೊಮ್ಮಗಳನ್ನೇನೋ ಮಾಡಬೇಕು? ಕರ್ಕೊಂಡೋಗಿ ನಿನ್ನ ಮೊಮ್ಮಗಳನ್ನ ನಿನ್ನ ಮನೆಗ ಕರ್ಕೊಂಡೋಗಿಕ್ಕೋ. ಒಟ್ಟಿಗೆ ಏನೋ ತಿಂತೀಯ ನೀನು? ಏನು ತಿಂತಾರೆ? ನೀವೇನು ತಿಂತೀರಿ? ಹಾಂ, ನೀವೇನು ತಿಂತೀರಿ ಒಟ್ಟಕ್ಕ? ನೋಡಿ ಸಂಜಯ್, ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ನಿನ್ನ ತಂಗಿ ಭಾಳ ಚೆನ್ನಾಗಿರ್ಬೇಕು ಅಂತಂದರೆ ನನ್ನ ಮಗನ ಬಿಡಿಸೋ. ನನ್ನ ತಂಗಿಗೆ ನಾನಿದ್ದೀನಿ, ನನ್ನ ತಂಗಿ ನಾನು ನೋಡ್ಕೊತೀನಿ. ಫಸ್ಟ್ ಇಲ್ಲಿಂದ ಹೋಗುತ್ತೆ, ನಾವು ಊರಿಗೆ ಗೊತ್ತಾಯ್ತೀರಿ. ಸುಮ್ಮನೆ ಇಲ್ಲಿ ಬಂದು ಇರೋರಿಗೆಲ್ಲ ತೊಂದರೆ ಕೊಡಬೇಡ. ನಿಂಗೆ ಹೋಗ್ತಾ ಇತ್ತಾ ನಿನ್ನ ಮಗನ ಬಿಡಿಸ್ಕೊ. ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡಿರೋ. ಏನು ನಿನ್ನ ಮಗನ ಬಿಡಿಸ್ಕೊಳೋದಂದ್ರೆ ಸುಮ್ಮನೆನಾ? ಹಾಂ, ನೋಡ್ತಾ ಇದೆಯಲ್ಲ ಟಿ ವಿ ಆಗ್ಲಾಗೆ ಕೊಲೆ ಮಾಡಿರೋದು, ಅಂತಿತ್ತದೆಲ್ಲ ಮಾಡಿರೋದು. ಅವ್ನು ಜೀವನ ಪರ್ಯಂತ ಜೈಲಾಗೆ ಇರ್ತಾನೆ, ನೋಡ್ತಾ ಇರೋ. ನೀನೇನು ದೇವ್ರೇನಾ ನೀನು? ನೀನು ಹೇಳ್ದಂಗೆ ಅದಕ್ಕೆ. ನೋಡಮ್ಮ, ನಿನ್ನ ಹತ್ರ ವಾದ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ನನ್ನ ತಂಗಿನ ಕಳಿಸಲ್ಲ. ನನ್ನ ತಂಗಿ ನಮ್ಮ ಮನೆಗೆ ಇರ್ತಾಳೆ. ಹೇಳಿದ್ನಿ, ಎಷ್ಟು ಸತಿ ಹೇಳ್ಬೇಕು ನಿಂಕ? ಸುಮ್ಮನೆ ಬಂದು ತಲೆ ತಿಂತಾಳೆ. ಅಯ್ಯೋ ಭಗವಂತ, ಎಂಥ ಕೆಲಸ ಆಗೋಯ್ತು. ನಾನು ಏನಕ್ಕೆ ಹೋಗ್ಲಿ? ಏನು ಮಾಡಿದೆ? ನನ್ನ ಹತ್ರ ಏನು ದುಡ್ಡದ? ಏನದೆ? ನೀರೋ ಜಮೀನು ಮಾರಬೇಕು. ಮಾರ್ಬಿಟ್ಟು ನನ್ನ ಮಗನ ಕರ್ಕೊಂಬರ್ಬೇಕು. ಎಂಥ ಕೆಲಸ ಮಾಡಿಬಿಟ್ಟು ನೋಡು.
ನನ್ನ ಮಗನ ತಪ್ಪು ಮಾಡೋನಂತ ಬಿಡೋಕ್ಕತ್ತದ? ಬೇಕಾಗಿತ್ತಲ್ಲ ಇವನ್ಕ, ಇದೆಲ್ಲ ಬೇಕಾಗಿತ್ತ? ಬಾಯಿ ಮುಚ್ಕೊಂಡಿತ್ತು ಹೆಂಗೆ ಇರಬೇಕಾಗಿತ್ತು ತಾನೇ. ಪಕ್ಕದೂರು ರಾಮನ ಹತ್ರ ಜಮೀನು ಪೇಪರಿಗೆ ಒಂದಷ್ಟು ದುಡ್ಡು ಇಸ್ಕೊಂಬರ್ತೀನಿ, ದುಡ್ಡು ಇಸ್ಕೊಂಡು ಬಿಡಿಸ್ಕೊಂಬರ್ತೀನಿ. ಇನ್ನೇನು ಮಾಡೋಕ್ಕಾಗ್ತೈತೆ ನನ್ನ ಹಣೆ ಬರ. ಲೇ ಪದ್ದಿ ಪದ್ದಿ, ಹೋಗ್ಬೇಡ ನೀನು, ಹೋಗ್ಬೇಡ. ಏನಾದರೂ ಮಾಡ್ಕೊಳ್ಳಿ ಅವರು, ಹೋಗ್ಬೇಡ. ಅಣ್ಣ ನೀನು ಹಂಗಂದ್ರೆ ಹೆಂಗಣ್ಣ? ಇವತ್ತು ಅಮ್ಮನ ಸಾಯಿಸಿದ್ನು, ನಾಳೆ ನಿನ್ನನ್ನು ಸಾಯಿಸ್ತಾನೆ. ಇವಾಗ ಅಮ್ಮನ ಕಳ್ಕೊಂಡಿದ್ದೀನಿ, ನನ್ನ ನಿನ್ನನ್ನು ಕಳ್ಕೊಂಡ್ಲಾ? ಹಾಂ, ಏನೋ ಪಾಪಕ್ಕೂ ಮಾಡ್ಬಿಟ್ಟು ಅಣ್ಣ, ಏನು ಮಾಡೋಕ್ಕಾಗದೆ? ಬಾಯ್ ಮುತ್ಕೊಂಡಿರುವ. ನೋಡು, ಊರಿಗೆ ಹೋಗ್ಬೇಕು ನಾವು, ಇಲ್ಲೇ ಇರೋಕ್ಕಾಗಲ್ಲ, ಕೆಲ್ಸಗಳವೆ. ನೋಡಿ ಊರಿಗೆ ಹೋಗೋಣ. ನಿಂಗೆ ಹೇಳ್ತಾ ಇರೋದು? ಸರಿನಾ. ಅಜ್ಜಿ, ಅಂಬುಜಜ್ಜಿ, ಏನು ಹಸಿವಿ? ಬಾಮ್ಮ, ಏನು ಪತ್ತನೇ ಇಲ್ಲ, ಒಳಗೆ ಸೇರ್ಕೊಂಬಿಟ್ಟಿದ್ಯಾ? ಇದೀನಿ ಬಾ. ಇಲ್ಲ ಬಾ, ಒಳಗೆ ಬಿಸಿ ಇಲ್ಲೇ ಮಾತಾಡೋಣ. ಬನ್ನಿರು. ಹೋಗಲ್ಲೇನು ಊರ್ಕ? ಅಯ್ಯ, ನಮ್ಮ ಯಜಮಾನ್ಗೇನೋ ಇಲ್ಲೇನೋ ಕೆಲಸ ಅದಂತೆ, ಇನ್ನು 3-4 ದಿವಸ ಇಲ್ಲೇ ಇರೋ ನಾನು. ಹೌದೇನು? ಸರಿ ಸರಿ. ಮಾವಿನಕಾಯಿಗೆ ಅವೇನೆಲ್ಲ ಕಿತ್ಕೊಂಬಂದು ಉಪ್ಪಿನಕಾಯಿನ ಹಾಕೊಂಡು ನೋಡು. ಅಯ್ಯ, ನಮ್ಮ ತೋಟಗಳ ಮೇಲೆ ಹೋದ್ರೆ ದಂಡಿಗೆ ಅವಮ್ಮ. ನಾನು ನಿಮ್ಮ ತಾತನ ಕೇಳಿದ್ನಿ, 1-2 ಎಕರೆ ಮಾವಿನ ಗಿಡ ಹಾಕು ಅಂತ. ಆ ಅಪ್ಪನ ಕ್ಯೂ ಮೇಲೆ ಹಾಕೊಂಡಿಲ್ಲ, ಜೀಡ್ ಬೀಜದಾಗ ಚೆನ್ನಾಗಿ ಬಿಟ್ಟು ಬರ್ತದೆ, ಅದು ಹಾಕೋದು ಬಿಟ್ಬಿಟ್ಟು ಇದಾಗ್ತಾನ ನೋಡು. ನಿಮ್ಮ ಅಮ್ಮನ ಫೋನ್ ಮಾಡಿದ್ಲೇನು? ಇಲ್ಲ ಮಾಡಿಲ್ಲ, ನಮ್ಮ ಅಪ್ಪನ ಮಾಡಿದ್ನು. ಸರಿ ಬಿಡು. ಹೆಂಗ ತಲೆಗೆ ಏನಿಲ್ಲ, ಅದು ಹೆಂಗಮ್ಮ ಜರ್ಗಿರ್ ಬಂದದ ಏನೋ, ಕಚ್ಚುತ್ತಾ ಇಲ್ಲ. ಜರ ಬಂದ್ಬಿಟ್ಟತೇನೋ, ಇರ್ಬೋದ್ಲಿ. ಅದೇನೋ ಕಚ್ಚತಾನೆ ಇಲ್ಲ. ಹೋಗಿ ಮಾವಿನಕಾಯಿ ಕಿತ್ಕೊಂಬರಣ ಬಾ, ಹೋಗಿ ನಡಿ ಹೋಗೋಣ. ಮಾವಿನಕಾಯಿ ಉಪ್ಪಿನಕಾಯಿನ ಹಾಕೋಣ. ನೀಗ್ ಬರ್ತದೇನು ಹಾಕಕ್ಕ? ಬರ್ತದೆ, ನಡಿಯೇ. ಅಯ್ಯ, ಬ್ಯಾಗ ಒಂದು ಚೀಲನೋ ಎತ್ಕ. ಹೌದಲ್ಲ, ಇರು ಎತ್ಕೊತೀನಿ ಇರು. ಅದ್ಯಾರ ಆ ಅಮ್ಮನು ಗೇಟ್ ಹತ್ರ ನಿಂತ್ಕೊಂಡು ಹೇಳ್ತಾವಳೆ. ಆಂಟಿ ಯಾಕೆ? ಯಾಕೂ ಇಲ್ಲಮ್ಮ. ಯಾಕೆ ಹೇಳ್ತಾ ಇರೋದು? ಏನಾಯ್ತು? ಅಯ್ಯೋ, ಯಾಕೂ ಇಲ್ಲ ಬಿಡು, ಸುಮ್ಮನೆ. ಅಯ್ಯೋ, ಪರವಾಗಿಲ್ಲ, ಹೇಳು. ನನ್ನ ಕೈಲಾದ್ರೆ ಏನೋ ಸಹಾಯ ಮಾಡ್ತೀನಿ. ನನ್ನ ಮಗನು ಜೈಲಾಗವನೆ, ಅವನು ಹೆಂಗೆ ಬಿಡ್ಸ್ಕೊಂಬರ್ಬೇಕಂತ ತಿಳಿತಾ ಇಲ್ಲ ನಂಗೆ. ಅದಕ್ಕೆ ಇಲ್ಲಿ ಯಾರ ಹತ್ರಣ ಅಷ್ಟು ದುಡ್ಡು ಕಾಸಿಸ್ಕೊಳ್ಳೋಣ ಅಂತ ಬನ್ನಮ್ಮ. ಹೌದೇನಾ? ಏನು ಮಾಡಿದ್ನು ನಿಮ್ಮ ಮಗನು ಅಂತ ತಪ್ಪು? ಏನು ತಪ್ಪು ಮಾಡಿಲ್ಲಮ್ಮ. ಸುಮ್ಮನೆ ಪೊಲೀಸರು ಇಟ್ಕೊಂಡು ಹೋಗೋರ. ತಪ್ಪು ಮಾಡ್ದಿನ ಇಟ್ಕೊಂಡು ಹೋಗ್ಬಿಟ್ಟವ್ರ? ಸುಮ್ಮನೆ ಇಟ್ಕೊಂಡು ಹೋಗ್ತಾನೆ ಹುಚ್ಚ. ಅದೇನು ಮಾಡೋಣಂತ ಹೇಳು. ಯಾತಂದಿವಳು? ಲೇ ಬಾರ ಇಲ್ಲೇ ಸುವೆ. ಮನೆಗೆ ಯಾವ ಸಿಡಿಲಿಲ್ಲ, ತ್ವಾಟ ಇರ್ತವೆ, ಹಾಗೆ ತ್ವಾಟದ ಹತ್ರನೇ ಹೋಗೋದು. ನಡಿ. ಅದೇ ಅಮ್ಮನ ಕೂಡ ಮಾತಾಡ್ತಾ ಇದ್ದಿದ್ದು. ಅಯ್ಯ, ಅಮ್ಮನ ಹೇಳ್ತಾವಳೆ ಅವ್ರ ಮಗನ ಪೊಲೀಸರು ಇಟ್ಕೊಂಡು ಹೋಗೋರಂತೆ, ಅದಕ್ಕೆ ಹೇಳ್ಕೊಂಡು ಹೇಳ್ತಾವಳೆ. ಅವ್ರ ಮಗನ ಮಾಡಬಾರ್ದು ಕೆಲಸ ಮಾಡಿದ್ನು, ಅದಕ್ಕೆ ಪೊಲೀಸರು ಇಟ್ಕೊಂಡೋದ್ರು ಅಂತಕ್ಕ. ಏನು ಮಾಡಿದ್ನ ಅಪ್ಪನ? ಲೇ ಸ್ನೇಹಿ ಇಲ್ಲೇನೆ, ಅವ್ರ ನಾದ್ನಿ ಅವರತ್ತೆ. ಸ್ನೇಹಿ ಅವ್ರ ಅತ್ತೆನ ಸಾಯಿಸಿರೋದು ಯಮ್ಮನ ಮಗನೇ. ಯಾರು ನಾ ಹೆಚ್ಚಿನಿ? ಹೂನೇ. ಅಯ್ಯೋ ಪಾಪ, ನೋಡು ಎಂತಂತ ಜನಗಳವ್ರೆ. ನೀನು ಪಾಡ್ಕ ನೀನು ಹುಷಾರಿಗಿರಮ್ಮ, ಯಾವ ಸುದ್ದಿಗೆ ಹೋಗಬೇಡ. ನಿನ್ಕೇನ ಗೋಮೇಲೆ ಗುಮೇಲೆ ಇಸ್ಬಿಟ್ಟಾರು, ಆಮೇಲೆ ನಾನು ಆಡಾಡ್ಬೇಕಾಗ್ತೈತೆ. ಮರಳಿ ಬಾರದೂರಿಗೆ ಅಂಬುಜಿ ಪಯಣ ಅಂತ. ನೋಡ್ಕ, ಅದ್ರಾಗು ನೀನು ನಳಿನವನೆಲ್ಲ ರೋಗು. ಭಾರಿ ಕಿಲಾಡಿ. ಮೆತ್ತ ಬಂದು ಕೆತ್ತಿಸ್ಬಿಟ್ಟು ಅಡ್ಡಾಗ್ಬಿಡ್ತಾನೆ. ನೋಡ್ಕ ಹುಷಾರು. ಹ್ಞೂಲೇ ಶಿವೇ, ನೀನು ಹೇಳ್ತಾ ಇರೋದು ನಿಜವೇನಲೇ? ಹುಷಾರಾಗಿರ್ಬೇಕು ನಾನು. ಹುಷಾರಾಗಿರು. ನೀನು ಅಳಿನ ಬಂದರೆ ಒಂದಷ್ಟು ದೂರದಾಗ ನಿಂತ್ಕೊ, ಕತ್ಗೆ ತಿಸ್ಬಿಟ್ಟು ಹೊಟ್ಬಿಟ್ಟಾನು. ಅದು ಸರಿ ಬಿಡು. ಮಾಂಕಾಯಿಗೆ ಹೋಗೋಣ ಬೇಡ? ಅಯ್ಯೋ ಹೋಗೋಣ ನಡಿಯೇ. ಬಾ. ಆಯಮ್ಮನ ಕತೆ. ಅಯ್ಯೋ, ಆಯಮ್ಮನ್ಕ ನಮ್ಮ ಕೈ ಏನು ಸಂಬಂಧ ಇಲ್ಲಮ್ಮ. ಸೊಸೆ ಕೂಡ ಏನು ಮಾತಾಡಿದ್ಲ, ಅವ್ರ ಸಂಸಾರ ಅವ್ರದ್ದು, ನಮ್ಮ ಸಂಸಾರ ನಮ್ಮದು. ಮತ್ತೆ ಬಾ ಹೋಗೋಣ. ಏನು ಇಷ್ಟೊತ್ತಾಗಿ ಬರಲಿಲ್ಲ? ಇವಾಗ ಬರ್ತಾವ್ರೆ ಅಲ್ಲಿ. ಬರ್ಲಿ. ಲೇ ಇಲ್ಲೇ ಇದೆಯೇನಾ? ಇದ್ದೀನಿ ಬಾ. ಆಗ ಚಿಕನ್ ಕರ್ಕೊಂಬಂದಿದ್ದೀನಿ. ಲೇ ಏನೋ ನಿಂದು ಸಮಾಚಾರ? ಲೇ ಯಾವನ ಬರತ್ಗನ ಕಟಿಂಗ್ ಮಾಡ್ಸಲೇ ಫಸ್ಟ್. ಲೇ ಕಾಸು ಕೊಡ್ತೀನಿ 100 ರೂಪಾಯಿ, ಅವಾಗ ಕಟಿಂಗ್ ಮಾಡಿಸ್ಕೊಳ. ಏನೋ ಇದು ಬಿಕಾರಿ ಇದ್ದಂಗೆ ಇದೆಯಾ ನೀನು? ಕಟಿಂಗ್ ಮಾಡಿಸ್ಕೊಂಡು ಜೈಲಿಗೆ ನಡಿಯಾ? ಜೈಲಾಗ ಕೂತ್ಕ ನಡಿಯಲೇ, ಜೈಲಾಗ ಕೂತ್ಕ ನಡಿಯಾ? ಏನೋ ನಿಂದು ಇಲ್ಲೇ? ಏನು ಸಮಾಚಾರ ನಿಂದು? ನೋಡೋಣ, ನಾನು ಹೇಳಿದ್ದು ಒಂದು ಕೆಲಸ ನೀನು ಮಾಡಿಕೊಟ್ರೆ ನಾನು ಹೋಗ್ತೀನಿ ಜೈಲ್ಗ. ನಿನ್ನ ಫ್ರೆಂಡ್ ಮುಖ್ಯನಾ ನಾನು ಮುಖ್ಯನಾ? ಅಯ್ಯ, ನಿನ್ನ ಮಕ್ಕ ಅಷ್ಟು ಬೆಂಕಿತ್ತು, ನೀನು ಇದ್ರಷ್ಟು ಹೋದ್ರಷ್ಟು ನಂಗೇನಾಗಬೇಕು? ನನ್ನ ಫ್ರೆಂಡೇ ಮುಖ್ಯ. ನಿನ್ನ ಫ್ರೆಂಡು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನಾನು ಹೇಳಿದ ಕೆಲಸ ಮಾಡ್ಬೇಕು ನೀನು. ಅದೇನೋ ಬೊಗಳ ನಾವು ರೆಸ್ಪೆಕ್ಟ್ ಕೊಡೋಣ. ಲೇ ರೆಸ್ಪೆಕ್ಟು ಅವೆಲ್ಲ ನಮ್ಗೆ ತಿಳಿದು ಬೊಗಳ. ನೋಡೋಣ, ಆ ದೇವಸ್ಥಾನದಾಗ ಒಂದು ಇದೈತಲ್ಲ ಕಲ್ಲು, ದೇವ್ರ ಮೇಲೆ ತಿರ್ಗ್ತಾ ಇರ್ತದಲ್ಲ, ಅದನ್ನ ನಂಗೆ ಎತ್ಕೊಡು. ಏನಕ್ಕ ನಿಂಕ ಅದು ಬೇಕು? ಅದು ನನ್ನ ಹತ್ರ ಇದ್ರೆ ನಂಗೆ ಒಳ್ಳೆ ಬುದ್ಧಿ ಬರ್ತದಂತೆ. ನೋಡ್ರ ಚಿಕ್ಕಣ, ಅವ್ನು ಹೇಳ್ತಿರೋದು ಅರ್ಥ ಆಯ್ತಾ? ಅದು ಅವನ ಹತ್ರ ಇದ್ರೆ ಒಳ್ಳೆ ಬುದ್ಧಿ ಬರ್ತದಂತೆ. ಅವನ್ಗ ಒಳ್ಳೆ ಬುದ್ಧಿ ಬಂದ್ರೆ ನನಗೆ ನೆಮ್ಮದಿ. ಹಂಗ? ನಮ್ಮ ಅಪ್ಪನ ಬೈತಾನೆ ಹಂಗೆಲ್ಲ ಮುಟ್ಕೊಡ್ದು ಅಂತ. ಬೈತಾನೆ ನಮ್ಮ ಅಪ್ಪನು, ಹಂಗೆಲ್ಲ ಮಾಡ್ಕೊಡ್ದ, ಅದೆಲ್ಲ ತಪ್ಪು ಅಂತ. ನೀವು ದೇವಸ್ಥಾನಕ್ಕೆ ಬಾಕ್ಲುಗಳು ಏನು ಇಕ್ಸಿಲ್ಲ. ಯಾಕೆಳೋ, ಯಾರು ಬೇಕಾದ್ರೂ ಅಕ್ಕಲ್ಲಿ ಎತ್ಕೊಂಡು ಹೋಗ್ಬೋದು ಅಂತ. ಯಾಕೆ ಇಕ್ಸಿಲ್ಲ ನೀವು ಬಾಕ್ಲುಗಳು? ಅಯ್ಯೋ, ಒಂದಿತ್ತ ಅಪ್ಪ, ಅದು ಕಿತ್ತೋಗ್ಬಿಟ್ಟದೆ. ಅದು ಹೆಂಗೆ ಕಿತ್ತೈತೋ ಅದೇನು ಕತ್ತಾನೆ ನಂಗೂ ತಿಳಿದ್ವು. ಇತ್ತು ಬಾಕ್ಲು. ದೇವ್ರಿಗೆ ಇಷ್ಟ ಇಲ್ಲ ಅನ್ಸದ್ ಬಿಡ. ನಾ ಬಾಕ್ಲು ತೆಗಿಯೋದು
ಯಾಕ ಹಾಕ್ಬೋದು ಯಾಕ ಅಂತ ಬಾಗಿಲು ಕಿತ್ತೆತ್ತಿ ಪಕ್ಕಿಕ್ಕಿರ್ಬೇಕು. ಇದ್ರೂ ಇರ್ಬೋದು. ಇವಾಗ ನಿಂಕ ಆ ಕಲ್ಲು ಎತ್ಕೊಡ್ಬೇಕು ಅಷ್ಟು ತಾನೇ? ಎತ್ಕೊಡ್ಬೇಕು. ನಡಿ ಮತ್ತೆ ಎತ್ಕೊಡ್ತೀನಿ. ಅದೇನ್ ನಾನೇ ಎತ್ಕೊಡೋದು, ನೀನ್ ಎತ್ಕೊಳಕ್ಕಾಗಲ್ಲೇನಾ? ಇಲ್ಲಣ್ಣ ನೀನೇ ಎತ್ಕೊಡ್ಬೇಕು. ನಿಮ್ದಲ್ಲ ದೇವಸ್ಥಾನ ಅದ್ವಾ, ನೀನೇ ಎತ್ಕೊಡ್ಬೇಕು. ಅಷ್ಟೇ ತಾನೇ? ನಡಿಯ ಎತ್ಕೊಡ್ತೀನಿ ನಡಿಯ. ನಿಂಗೆ ಒಳ್ಳೆ ಬುದ್ಧಿ ಬಂದ್ರೆ ಸಾಕು. ನಡಿಯಣ್ಣ.